ತೊಡಗಿಸಿಕೊಳ್ಳುತ್ತಾರೆ. ಅಲ್ಲಿ ಕಲಾಕ್ಷೇತ್ರದಲ್ಲಿ ತಾವು ಆಯೋಜನೆ ಮಾಡ್ತಾ ಇದ್ದಂತಹ ನೃತ್ಯ ಸಂಯೋಜನೆ ಮಾಡ್ತಾ ಇದ್ದ ಒಂದು ರಾಮಾಯಣಕ್ಕೆ ಒಂದು ಸಾಹಿತ್ಯ ರಚನೆ ಆಗಬೇಕು ಅಂತ ಹೇಳಿ ಹಲವಷ್ಟು ಅಧ್ಯಾಯಗಳಲ್ಲಿ ಅವರು ಈ ರಾಮಾಯಣದ ಪ್ರಸಂಗವನ್ನು ರಚನೆ ಮಾಡಿರ್ತಾರಂತೆ ಗೊತ್ತಿದ್ದಾಗ ಅದರಲ್ಲಿ ಸೀತಾ ಸ್ವಯಂವರದ ಮೊದಲ ಘಟ್ಟದ ಒಂದು ರಚನೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ಒಮ್ಮೆ ದೊಡ್ಡ ತಾತ ತಿರುಪತಿಗೆ ಹೋಗ್ತಾರಂತೆ. ಆಗಿನ ಕಾಲದೆಲ್ಲ ತಿರುಪತಿ ಹೀಗಿರಲಿಲ್ಲ. ಅವತ್ತಿನ ಚಿತ್ರಣಕ್ಕೂ ಇವತ್ತಿನ ಚಿತ್ರಣಕ್ಕೂ ಅಜಗಜಾಂತರ. ಅದರಲ್ಲಿ ಹೋದಾಗ ಮಧ್ಯಾಹ್ನ ಸುಮಾರು 3:45-4 ಗಂಟೆ ದೇವಸ್ಥಾನದ ಬಾಗಿಲು ಹಾಕಿಬಿಟ್ಟಿದೆ. ಒಳಗಡೆ ದೇವಸ್ಥಾನ ಅಂತಂದರೆ ನಾನು ಹೇಳ್ತಿರೋದು ಆನಂದ ನಿಲಯದ ಗರ್ಭಗುಡಿಯ ಹೊರಗೆ ಇರುವ ಆನಂದ ನಿಲಯದ ಬಾಗಿಲು ಹಾಕಿಬಿಟ್ಟಿರತ್ತಂತೆ. ಅವನು ಕಟ್ಟೆ ಮೇಲೆ ಕೂತ್ಕೊಳ್ತಾರೆ. ತಾತನಿಗೆ ತುಂಬ ಬೇಜಾರಾಗುತ್ತೆ. ಅಯ್ಯೋ, ಯಾವುದೋ ಒಂದು ಬೇರೆ ಸಮಯದಲ್ಲಿ ಬರಬೇಕಿತ್ತು, ನಾನು ಒಂದು ಮಧ್ಯ ಸಂಧಿಕಾಲ ಅಂತ ಹೇಳ್ತೀವಿ, ಅದಕ್ಕೆ 3:45-4 ಗಂಟೆಯ ಸಂಧಿಕಾಲ ಅಂತ ಹೇಳ್ತೀವಿ. ಆ ಹೊತ್ತಿನಲ್ಲಿ ಬಂದೆ, ನಮ್ಮ ಪರಮಾತ್ಮನ ದರ್ಶನ ಆಗಲಿಲ್ಲ ಅಂತ ಅಲ್ಲೇ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಸೀತಾ ಸ್ವಯಂವರವನ್ನು ತಾವು ರಚನೆ ಮಾಡಿದಂಥ, ತಾವು ಸಂಯೋಜನೆ ಮಾಡಿದ ಸೀತಾ ಸ್ವಯಂವರವನ್ನು ಹಾಡ್ತಾ ಇರ್ತಾರಂತೆ. ಇನ್ನೇನು ರಾಮದೇವರ ಹೊರಳಿಯ ಸೀತೆ ತನ್ನ ಸ್ವಯಂವರ ಮಾಲೆಯನ್ನು ಹಾಕಬೇಕು ಅನ್ನೋ ಹೊತ್ತಿಗೆ ಜೋರಾಗಿ ದೇವಸ್ಥಾನದಲ್ಲಿ ಘಂಟಾನಾದ ಪ್ರಾರಂಭ ಆಗುತ್ತೆ. ತೆರೆಯನ್ನು ತೆರೀತಾರಂತೆ. ಉತ್ಸವ ಮೂರ್ತಿ ಶ್ರೀಭೂ ಸಮೇತನಾಗಿ ಮಲಯಪ್ಪ ಸ್ವಾಮಿ ಬಂದೇ ಬಿಡ್ತಾನೆ ತಾತ ಇದ್ದ ಜಾಗಕ್ಕೆ. ಅಂದರೆ ಆ ನಾದೋಪಾಸನೆಗೆ ಎಷ್ಟು ಶಕ್ತಿ ಇತ್ತು ಅಂತ. ಭಾರತೀಯ ಶಾಸ್ತ್ರೀಯ ಕಲೆಗಳು ಅನ್ನತಕ್ಕಂಥದ್ದು ಕೇವಲ ಮನರಂಜನೀಯವಾದ ಸರಕಲ್ಲ. ಅದರ ಧ್ಯೇಯ ಉದ್ದೇಶ ಎಲ್ಲವೂ ಕೂಡ ಆತ್ಮ ಪರಮಾತ್ಮನನ್ನು ಗಟ್ಟಿಗೊಳಿಸುವ, ಬಂಧವನ್ನು ಗಟ್ಟಿಗೊಳಿಸುವ, ಪರಮಾತ್ಮನ ಸಾಕ್ಷಾತ್ಕಾರವನ್ನು ನಾವು ಶಾಸ್ತ್ರದಲ್ಲಿ ಬಿಂಬಾಪರೋಕ್ಷ ಅಂತ ಹೇಳ್ತೀವಿ. ಒಳಗಿರುವ ಪರಮಾತ್ಮನನ್ನು ಕಾಣಿಸಿಕೊಡತಕ್ಕಂತಹ ಶಕ್ತಿ ಸಂಯುಕ್ತವಾದ ಕಲೆಗಳು ಅಂತ ಹೇಳ್ತಾರೆ. ಅದು ಮತ್ತು ಅಲ್ಲಿ ಪ್ರಕಟವಾಯಿತು.